ನಮಸ್ಕಾರ. ಜೈ ವಾಸ್ವಿ. ನಾನು ನಿಮ್ಮ ನರೇಶ್ ಬಾಬು. ನನ್ನ ಎಲ್ಲ ಆರ್ಯವೈಶ್ಯ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಿಮ್ಗೆಲ್ಲರಿಗೂ ಒಂದು ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮದ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆರ್ಯವೈಶ್ಯ ಸಪ್ತಪದಿ. ಆರ್ಯವೈಶ್ಯ ಸಪ್ತಪದಿ ಒಂದು ವಧು ವರರ ವೇದಿಕೆಯನ್ನ ನಾವು 14 ಜನ ಪ್ಯೂರ್ ಕಾಫಿ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಈ 14 ಜನ ನಾವು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀವಿ. ಇದು 3ನೇ ಕಾರ್ಯಕ್ರಮವಾಗಿರುತ್ತೆ. ಆರ್ಯವೈಶ್ಯ ಸಪ್ತಪದಿ ಇದೇ ತಿಂಗಳು 16ನೇ ತಾರೀಕು ನವೆಂಬರ್ 2025 ಭಾನುವಾರ 3 ಗಂಟೆಗೆ ರಾಜಾಜಿನಗರಲ್ಲಿರುವಂಥ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಒಂದು ಪ್ರಿಮಿಸಸ್ ಅಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ. ಮತ್ತೊಮ್ಮೆ ನಿಮಗೆ ರಿಪೀಟ್ ಮಾಡ್ತೀನಿ. ಆರ್ಯವೈಶ್ಯ ಸಪ್ತಪದಿ 16ನೇ ತಾರೀಕು ನವೆಂಬರ್ 2025 ಭಾನುವಾರ 3 ಗಂಟೆಗೆ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ರಾಜಾಜಿನಗರ್, ಇಲ್ಲಿ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಆರ್ಯವೈಶ್ಯದ ಸಮುದಾಯದ ಒಂದು ವಧು ಮತ್ತೆ ವರ ಇವರಿಬ್ಬರಿಗೆ ಒಂದು ಸುವರ್ಣ ಅವಕಾಶವಾಗಿರುವಂಥ ಒಂದು ವೇದಿಕೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ವೇದಿಕೆಯಲ್ಲಿ ವಧು ಮತ್ತು ವರ ಪರಸ್ಪರ ಕೆಲವೊಂದು ವಿಚಾರಗಳಲ್ಲಿ ಭಾಗವಹಿಸಿ, ಅವರು ಓಪನ್ ಮೈಂಡೆಡಿಂದ ಈ ವಿಚಾರಗಳಲ್ಲಿ ಭಾಗವಹಿಸಿ ನಮ್ಮ ಸಮುದಾಯದ ಒಂದು ಮದುವೆಯ ವಿಚಾರದಲ್ಲಿ ಬಲಪಡಿಸಿಕೊಂಡು ವಿಚ್ಛೇದನ ಆಗದಿರುವಂಥ ಒಂದು ವಿಚಾರಗಳು ನಾವು ಇಲ್ಲಿ ವೇದಿಕೆ ಮುಂದೆ ಪ್ರಸ್ತುತಿ ಮಾಡ್ತೀವಿ. ವಧುವರರ ಜೊತೆಯಲ್ಲಿ ತಂದೆ ತಾಯಿ ಅಥವಾ ಪೋಷಕರು ಅವರ ಜೊತೆಗೆ ಬರ್ತಾರೆ. ಅವ್ರಿಗೂ ಒಂದು ಸಪ್ರೇಟ್ ಆಗಿ ಬ್ರೇಕ್ಔಟ್ ಸೆಷನ್ ಆಗುತ್ತೆ. ಸೊ ಅಂದರೆ ಈ ಕಾರ್ಯಕ್ರಮದಲ್ಲಿ 2 ಸೆಷನ್ಸ್ ಆಗ್ತಾ ಇರುತ್ತೆ. ಒಂದು ಪೋಷಕರಿಗೆ ಅಥವಾ ತಂದೆ ತಾಯಿ ಒಂದು ಸೆಷನ್ ನಡೀತಾ ಇರುತ್ತೆ. ಅಂದರೆ ಪೋಷಕರಿಗೆ ಯಾವ ಥರ ಒಂದು ಸೆಷನ್ ನಡೀತಾ ಇರುತ್ತೆ ಅಂದರೆ, ಸಿಚುವೇಶನಲ್ ಗೇಮ್ಸ್ ಅಂತ ನಾವು ಹೇಳ್ತೀವಿ, ಸಿಚುವೇಶನಲ್ ಇನ್ಸಿಡೆಂಟ್ಸ್ ಅಂತ. ಅಂದರೆ ಒಂದು ಹೆಣ್ಣು ಮಗಳು ತವರನ್ನ ಬಿಟ್ಟು ಅವರ ಗಂಡನ ಮನೆಗೆ ಹೋದಾಗ ಗಂಡನ ಮನೆಯಲ್ಲಿ ಎಷ್ಟೊಂದು ಜನರ ಮಧ್ಯದಲ್ಲಿ, ಫ್ಯಾಮಿಲಿ ಮೆಂಬರ್ಸ್ ಮಧ್ಯದಲ್ಲಿ ಏನೇನು ಚೇಂಜಸ್ ಅವ್ರು ಅನುಭವಿಸ್ಬೇಕಾಗತ್ತೆ. ಹೌ ಟು ಕಂಟ್ರೋಲ್, ಹೌ ಟು ಬಿ ಪೇಷನ್ಸ್, ಆ ತಾಳ್ಮೆಯಿಂದ ನಾವು ಜೀವನ ಮಾಡಬೇಕಾಗತ್ತೆ. ಮತ್ತೆ ಅದೇ ಗಂಡನ ಮನೆಯವರು ಒಬ್ಬರು ಹೊಸ ಹೆಣ್ಣು ಮಗಳು ಅವರ ಮನೆಗೆ ತುಂಬಿಕೊಂಡಾಗ ಅವರು ಯಾವ ಥರ ಚೇಂಜಸ್ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಇದು ಕೇವಲ ಒಂದು ವಿಚಾರ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಈ ಥರ ಅನೇಕ ವಿಚಾರಗಳು ಮುಂಚಿತವಾಗಿ, ಅಂದರೆ ನಾವು ಮದುವೆ ಆಗೋಕ್ಕಿಂತ ಮುಂಚೆನೆ ಈ ವಿಚಾರದಲ್ಲಿ ನಮಗೆ ಒಂದು ಅನುಭವಸ್ತ್ರ ಮತ್ತು ಅನುಭವ ಆಗಿರುವಂಥ ಕೇಸುಗಳ ಬಗ್ಗೆ ನಾವು ಎಲ್ಲ ಓಪನ್ ಆಗಿ ಮಾತಾಡ್ತೀವಿ. ಓಪನ್ ಆಗಿ ಮಾತಾಡಬೇಕಾದ್ರೆ ಒಬ್ಬೊಬ್ಬರು ಭಾವನೆಗಳು ನೀಟಾಗಿ ಅರ್ಥ ಆಗುತ್ತೆ ಮತ್ತು ತಿಳ್ಕೊತಾರೆ. ಆದುದರಿಂದ ಇದು ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದಿರುವಂಥ ಕಾರ್ಯಕ್ರಮ. ಇದು 3ನೇ ಕಾರ್ಯಕ್ರಮ ಆಗಿರುತ್ತೆ. ಅದೇ ದಿವಸ ಅದೇ ಟೈಮ್ಗೆ ನಾವು ವಧು ವರರಿಗೆ ಸಪ್ರೇಟಾಗಿ ಒಂದು ಸೆಷನ್ ಮಾಡ್ತೀವಿ. ಆ ಸೆಷನಲ್ಲಿ ಅವರು ವಧು ಮತ್ತು ವರ ಹೆಂಗೆ ಆಯ್ಕೆ ಮಾಡ್ಕೋಬೇಕಾಯಿತು, ಅಂದರೆ ಅವರ ಪಾರ್ಟ್ನರ್ಸ್ ಯಾವ ಥರ ಚೂಸ್ ಮಾಡ್ಕೋಬೇಕು, ಮತ್ತು ಫ್ಯಾಮಿಲಿ ವ್ಯಾಲ್ಯೂಸ್ ಹೆಂಗಿದೆ, ಅವ್ರ ಫ್ಯಾಮಿಲಿ ವ್ಯಾಲ್ಯೂಸ್ ಹೆಂಗಿದೆ, ನಮ್ಮ ಫ್ಯಾಮಿಲಿ ವ್ಯಾಲ್ಯೂಸ್ ಹೆಂಗಿದೆ, ಮದುವೆ ಆದಮೇಲೆ ಯಾವ ಥರ ವ್ಯಾಲ್ಯೂಸ್ ಚೇಂಜ್ ಆಗಬಹುದು, ಅಥವಾ ಯಾವ ಥರ ರಿಟೈನ್ ಮಾಡಬೇಕು, ಅಥವಾ ಮದುವೆಗಿಂತ ಮುಂಚೆ ನಾವು ಯಾವ್ಯಾವ ವಿಚಾರ ನೋಡಬೇಕು. ವಧುವರರಿಗೆ ನೋಡುವಂಥ ವಿಚಾರಗಳೇ ಬೇರೆ ಇರುತ್ತೆ, ತಂದೆ ತಾಯಿಗಳು ನೋಡುವಂಥ ವಿಚಾರಗಳೇ ಬೇರೆ ಇರುತ್ತೆ, ಎಕ್ಸ್ಪೆಕ್ಟೇಷನ್ಸು ಡಿಫ್ರೆಂಟ್ ಇರುತ್ತೆ. ಸೊ ಈ ಎಕ್ಸ್ಪೆಕ್ಟೇಷನ್ಸ್ ಹೆಂಗೆ ಮ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ಪೋಷಕರಿಗೆ ಒಂದು ಸೆಷನ್ನು ಮತ್ತು ವಧುವರ ಅವರಿಗೆ ಸಪ್ರೇಟ್ ಸೆಷನ್ ಆಗಿರುತ್ತೆ. ಇದರಲ್ಲಿ ನಮ್ಮ ಪರಮ ಉದ್ದೇಶ ಏನು ಅಂತ ಹೇಳಿದ್ರೆ, ಆರ್ಯವೈಶ್ಯ ಸಮುದಾಯದ ಒಂದು ಮದುವೆ ವಿಚಾರದಲ್ಲಿ ಆ ಮದುವೆಗಳನ್ನ ನಾವು ಬಲಪಡಿಸಬೇಕು. ಯಾವುದೇ ಕಾರಣಕ್ಕೆ ಬ್ರೇಕಪ್ ಆಗಬಾರ್ದು, ಫ್ಯಾಮಿಲಿ ಬ್ರೇಕಪ್ ಆಗಬಾರ್ದು ಅನ್ನೋ ಒಂದು ಕಾಳಜಿಯಿಂದ ಒಂದು ಮುಂಚಿತವಾಗಿ ಪ್ರೊಆಕ್ಟಿವ್ ಆಗಿ ನಾವು ಈ ವಿಚಾರಗಳು ಈ ವೇದಿಕೆಯಲ್ಲಿ ನಾವು
ಚರ್ಚೆ ಮಾಡಿ ಒಬ್ರೊಬ್ರು ಅರ್ಥ ಮಾಡಿಕೊಂಡು ಮತ್ತೆ ಈ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಒಂದು ಸೀಡ್ ಥಾಟ್ ನಮ್ಮ ಮೇಲೆ ಬರುತ್ತೆ. ಏನು ಅಂತ ಹೇಳಿದ್ರೆ, ನಮ್ಮ ಆರ್ಯವೈಶ್ಯ ಸಮುದಾಯ ಎಲ್ಲದರಲ್ಲೂ ಶಕ್ತಿ ಇದೆ, ಮದುವೆ ವಿಚಾರದಲ್ಲೂ ಶಕ್ತಿ ಇದೆ. ಆದರೆ ಇದು ಸಣ್ಣ ಸಣ್ಣ ವಿಚಾರಗಳು ನಮ್ಮಲ್ಲಿ ಬರಬೇಕು, ಮದುವೆಗಳು ಸಕ್ಸಸ್ ಆಗಿರಬೇಕು, ಜೀವನ ಆರಾಮಾಗಿರಬೇಕು. ಆ ಸಪ್ತಪದಿಯನ್ನ ನಾವು 7 ಹೆಜ್ಜೆ ಮುಂದೆ ಇಟ್ಕೊಂಡು ಯಶಸ್ವಿಯಾಗಿ ನಮ್ಮ ಜೀವನದ ಸಂಗಾತಿಯನ್ನ ಆಯ್ಕೆ ಮಾಡಿಕೊಂಡು ಮತ್ತೆ ಅವರು ಸಂಸಾರದಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಸಕ್ಸಸ್ಫುಲ್ ಆಗಿರುವಂಥ ಒಂದು ವಿಚಾರಗಳು ಮಾತಾಡ್ತೀವಿ. ಇದೇ ಆರ್ಯವೈಶ್ಯ ಸಪ್ತಪದಿ. ಸೊ ನಿಮ್ಮಲ್ಲಿ ಒಂದೇ ಅಪೀಲ್ ಮಾಡುವಂಥದ್ದು ಏನು ಅಂದರೆ, ಈ ವಿಚಾರ ನಿಮಗೆ ಗೊತ್ತಿರೋವಂಥ ಎಲ್ಲ ವಧುವರರಿಗೆ, ಇನ್ನೇನು ಮದುವೆ ಆಗಬೇಕು, ಜಾತಕ ಅಚ್ಚು ಮಾಡಿರ್ತಾರೆ, ಮತ್ತು ಜಾತಕ ಹೊಂದಾಣಿಕೆ ಆಗ್ಬೋದು. ನಮ್ಮ ಕಾರ್ಯಕ್ರಮದಲ್ಲೂ ಜಾತಕ ಹೊಂದಾಣಿಕೆ ಮಾಡ್ಕೋಬಹುದು, ಅದಕ್ಕೆ ಅವಕಾಶಗಳಿದೆ. ಜಾತಕ ಹೊಂದಾಣಿಕೆ ಒಂದೇ ಅಲ್ಲ, ಆ ಬಾಂಧವ್ಯ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ. ಸೊ ಹಾಗಾಗಿ ನಿಮಗೆ ತಿಳಿದಿರೋರಿಗೆಲ್ಲರಿಗೂ ಈ ಇನ್ಫಾರ್ಮೇಷನ್ ಪೋಸ್ಟ್ ಏನಿದೆ ಅದನ್ನು ಹಂಚಿ, ನಮ್ಮಲ್ಲಿ ಆರ್ಯವೈಶ್ಯ ಸಮುದಾಯದಲ್ಲಿ ಎಲ್ಲ ಮದುವೆಗಳು ಸಕ್ಸಸ್ ಆಗಿ ನಡಿಬೇಕು. ಸಕ್ಸಸ್ ಆಗಿ ನಡೆದು ಜೀವನ ಜರ್ನಿ ಏನಿದೆ, ಸಂಸಾರ ಅನ್ನೋದು ಮುಂದುವರ್ಸ್ಕೊಂಡು ಹೋಗ್ಬೇಕು, ಸ್ಟ್ರಾಂಗ್ ಕಮ್ಯುನಿಟಿ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರ ಉದ್ದೇಶ ಆಗಿರುತ್ತೆ. ಸೊ ದಯವಿಟ್ಟು ನಮ್ಮ ಸಮಾಜದವ್ರಿಗೆ ಈ ಮೆಸೇಜ್ ಶೇರ್ ಮಾಡಿ.